ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿರುವುದಾಗಿ ಬುರುಡೆ ಕಥೆಯನ್ನು ಹೇಳಿದ್ದ ಚಿನ್ನಯ್ಯ ಬಂಧನ ಆಗಿದೆ. SIT ಅಧಿಕಾರಿಗಳ ವಿಚಾರಣೆ ಟೈಮಲ್ಲಿ ಒಂದೊಂದೇ ಸತ್ಯವನ್ನು ಆತ ಕಕ್ತಾ ಇದ್ದಾನೆ. ಈ ನಡುವೆ ಈ ವಿವಾದ ಶುರುವಾದಾಗಿಂದ ಧರ್ಮಸ್ಥಳ ಕ್ಷೇತ್ರಕ್ಕೆ ಬರುವಂಥ ಭಕ್ತರ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ನಿನ್ನೆ ಯಾವಾಗ ಆತನ ಬಂಧನ ಆಯಿತು ಅದಾದ ಬಳಿಕ ಇವತ್ತಿನಿಂದ ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇದೆ. ನಾನೀಗ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನದ ಮುಂಭಾಗದಲ್ಲಿದ್ದೇನೆ. ನೀವು ಗಮನಿಸಬಹುದು, ಇವತ್ತು ಪ್ರಮುಖವಾಗಿ ಆದಿತ್ಯರಾಗಿರುವ ಕಾರಣಕ್ಕಾಗಿ ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಾಗಿದೆ. ಪ್ರಮುಖವಾಗಿ ಈ ವಿವಾದ ಏನು ಬುರುಡೆ ವಿವಾದ ಏನು ಶುರುವಾಗಿತ್ತು, ಧರ್ಮಸ್ಥಳ ಗ್ರಾಮದಲ್ಲಿ SIT ಅಧಿಕಾರಿಗಳೇನು ಉತ್ಖನನ ಕಾರ್ಯಾಚರಣೆ ಶವ ಶೋಧವನ್ನು ಏನು ನಡೆಸ್ತಿದ್ರು, ಅದಾದ ಬಳಿಕೆಯಿಂದ ಧರ್ಮಸ್ಥಳಕ್ಕೆ ಬರ್ತಕ್ಕಂಥ ಭಕ್ತರ ಸಂಖ್ಯೆಯಲ್ಲಿ ಒಂದಿಷ್ಟು ಕಡಿಮೆ ಆಗಿತ್ತು. ಆದರೆ ಯಾವಾಗ ನಿನ್ನೆ ಚಿನ್ನಯ್ಯ ಈತ ದೂರುದಾರ ಎಂದನೆ ಆತನ ಒಂದೊಂದೇ ಸತ್ಯಗಳು ಬಯಲಾಗ್ತಿದ್ದಂತೆ ಆತನನ್ನು SIT ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಬಂಧಿಸಿರ್ತಕ್ಕಂಥದ್ದು. ಈಗಾಗಲೇ ಆತನನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆದರೆ ಈ ಬುರುಡೆ ವಿವಾದ ಅಂದರೆ ಈ ನೂರಾರು ಶವ ಹುತ್ತಿಟ್ಟಿರೋದಾಗಿ ಆತ ಏನು ಬಂದಿದ್ದ, ಅನಾಮಿಕನಾಗಿ ಬಂದಿದ್ದ, ಅದಾದ ಬಳಿಕ ಒಂದಿಷ್ಟು ಭಕ್ತರ ಸಂಖ್ಯೆಯಲ್ಲಿ ಇಳಿಮುಖವಾಗಿತ್ತು. ಆದರೆ ಯಾವಾಗ ನಿನ್ನೆ ಬಂಧನ ಆಯಿತು ಅದಾದ ಬಳಿಕದಿಂದ ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಾಗ್ತದೆ. ನೀವು ಗಮನಿಸಬಹುದು, ದೇವಸ್ಥಾನದ ಮುಂಭಾಗದಲ್ಲಿ ಗಮನಿಸಬಹುದು, ಅಲ್ಲಿ ಸರತಿ ಸಾಲಿನಲ್ಲಿ ನಿಂತು ಭಕ್ತರು ದೇವರ ದರ್ಶನಕ್ಕೆ ಹೋಗ್ತಿರ್ತಕ್ಕಂಥ ದೃಶ್ಯಗಳು ಕೂಡ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಜನರು ಬರ್ತಾ ಇದ್ದಾರೆ, ಮಂಜುನಾಥನ ದರ್ಶನವನ್ನು ಕೂಡ ಪಡ್ಕೊಳ್ತಿದ್ದಾರೆ. ಈ ನಡುವೆ ಒಂದಷ್ಟು ಜನರು ಕೂಡ ನಾವು ಧರ್ಮಸ್ಥಳದ ಜೊತೆಗೆ ಇದ್ದೇವೆ ಎನ್ನುವಂಥ ನಿಟ್ಟಿನಲ್ಲಿ ಸಂದೇಶವನ್ನು ನೀಡ್ತಾ ಇದ್ದಾರೆ. ಸೊ ಧರ್ಮಸ್ಥಳಕ್ಕೆ ತಂಡೋಪತಂಡವಾಗಿ ಬಂದು ಇಲ್ಲಿ ಧರ್ಮಸ್ಥಳ ದೇವಸ್ಥಾನದ ಜೊತೆ ನಾವಿದ್ದೇವೆ ಎನ್ನುವಂಥ ಒಂದು ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಈಗಾಗಲೇ ಸಾಕಷ್ಟು ಮಂದಿ ಭಕ್ತರು ಬೇರೆ ಬೇರೆ ಜಿಲ್ಲೆ ರಾಜ್ಯಗಳಿಂದ ಬಂದಿದ್ದಾರೆ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇನ್ನು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ದೇವರ ದರ್ಶನವನ್ನು ಪಡೀತಾ ಇದ್ದಾರೆ. ಸೊ ಬೇರೆ ಬೇರೆ ಊರುಗಳಿಂದ ಜನರು ಬಂದಿರತಕ್ಕಂಥ ಒಂದಿಷ್ಟು ಭಕ್ತರು ಕೂಡ ಇದ್ದಾರೆ, ಅವರನ್ನು ಮಾತಾಡ್ತೇನೆ. ಮೇಡಮ್, ನೀವು ಯಾವ ಊರಿಂದ ಬಂದಿದ್ದೀರಿ? ಬ್ಯಾಂಗ್ಳೂರಿಂದ. ಯಾವಾಗ ಇವತ್ತು ಬಂದ್ರಾ? ಹೌದು, ಇವತ್ತು ಬಂದ್ವಿ. ಈವರೆಗೆ ಧರ್ಮಸ್ಥಳದ ಆದಂಥ ಬೆಳವಣಿಗೆ ಬಗ್ಗೆ ನೀವು ನೋಡಿರ್ತೀರಿ. ಸೊ ನಿನ್ನೆ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಸೊ ಏನು ಹೇಳ್ತೀರಿ? ಅದು ಗೊತ್ತಿಲ್ಲ ಸರ್, ಯಾವ್ದು ಕರೆಕ್ಟು ಯಾವ್ದು ರಾಂಗು ಅಂತ ಗೊತ್ತಾಗಲ್ಲ. ಬರೀ ಮಾಧ್ಯಮನೇ ನಂಬಕ್ಕಾಗಲ್ಲ. ಸೊ ನಮಗೆ ನಿಜ ಏನು ಅಂತ ಗೊತ್ತಾಗೋದೇ ಇಲ್ಲ. ಸೊ ಐ ಡೋಂಟ್ ವಾಂಟ್ ಟು ಕಮೆಂಟ್ ಎನಿಥಿಂಗ್. ಒಂದಿಷ್ಟು ಭಕ್ತರ ಭಾವನೆಗಳಿಗೂ ಕೂಡ ಘಾಸಿ ಆಗಿತ್ತು. ಈತ ಬಂದು ನಾನು ಅಲ್ಲಿ ನೂರಾರು ಶವ ಹೂತಿದ್ದೇನೆ ಅಂತ ಹೇಳುವಾಗ ಸಾಕಷ್ಟು ಭಕ್ತರು ಇರ್ತಾರೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ. ಸೊ ಈಗ ಒಂದಿಷ್ಟು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿ ಇವ್ರನ್ನ ಕೇಳಿ. ಅದು ಇರ್ಬೋದು, ಬಟ್ ಅದೇ ಇಂಡಿವಿಜುವಲ್ ಆಗಿ ಅವ್ರವ್ರ ಮೇಲೆ ಅದು ಡಿಪೆಂಡ್. ಅವರು ನಂಬ್ತಾರೋ ಬಿಡ್ತಾರೋ ಏನೋ ಅಂತ ಗೊತ್ತಿಲ್ಲ ಅಷ್ಟೇ. ನೀವೇನು ಹೇಳ್ತೀರಿ? ನಮ್ಮ ತಂದೆ ನನಗಿಂತ ಬೆಟರ್ ಆಗಿ ಹೇಳ್ತಾರೆ. ಅವ್ರ ಒಪಿನಿಯನ್ ಕೇಳಿ ಒಂದ್ಸಲ. ನೀವು ಪ್ರತಿ ವರ್ಷ ಬರ್ತಾ ಇರ್ತೀರಾ? ನಾವು ವರ್ಷದಲ್ಲಿ 2-3 ಸಲ ಬರ್ತಿರ್ತೀವಿ. ಆ ದೇವ್ರನ್ನ ನಂಬ್ತೀವಿ ನಾವು, ಇನ್ಯಾರನ್ನೂ ನಂಬಲ್ಲ ಅಷ್ಟೇ. ಆ ದೇವ್ರ ಮೇಲಿರೋ ಭಕ್ತಿಗೆ ಧರ್ಮಸ್ಥಳಕ್ಕೆ ಯಾವತ್ತೂ ನಮ್ಮ ಸಪೋರ್ಟ್ ಇರುತ್ತೆ. ಯಾವ ಇಂಡಿವಿಜುವಲ್ನು ನಂಬಿ ನಾವು ಇಲ್ಲಿಗೆ ಬರ್ತಿಲ್ಲ. ದೇವ್ರ ಮೇಲೆ ನಂಬಿಕೆ ಇದೆ. ನೀವೇನು ಹೇಳ್ತೀರಿ ಸರ್? ನಮಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಬಹಳ ಅಚ್ಚುಮೆಚ್ಚಾದ ದೇವರು. ನಮಗೆ ನಾವು ಬೆಳಗ್ಗೆ ಮಲಗೋದ್ರಿಂದ ಹೇಳಿ ಬೆಳಗ್ಗೆ ರಾತ್ರಿ ಮಲಗೋದ್ರಿಂದ ಬೆಳಗ್ಗೆ ಎದ್ದೇಳೋದ್ರಿಗೂ ಮಂಜುನಾಥ ಸ್ವಾಮಿ ಹೆಸರು ಹೇಳದೆ ನಾವು ಇರೋದೇ ಇಲ್ಲ. ನಾವು ತುಂಬ ಇಷ್ಟವಾದ ದೇವರು ನಮಗೆ. ಅದು ನಾವು ಹೆಚ್ಚು ಕಮ್ಮಿ 4-5 ಹಸುಗಳು ದಾನ ಮಾಡಿದ್ದೀವಿ, ಮಂಜುನಾಥ ಸ್ವಾಮಿ ಸನ್ನಿಧಿ ಬಿಟ್ಟಿದ್ದೀವಿ. ಈ ಮಧ್ಯವರ್ತಿಗಳು ಕೆಲವರೆಲ್ಲ ಭಾಳ ಕೆಟ್ಟದಾಗಿ ಮಾಡಿ ಮಂಜುನಾಥ ಸ್ವಾಮಿ ನಮ್ಮ ಹೆಗಡೆ ಸ್ವಾಮಿಯವ್ರ ಹೆಸರು ಕೆಡಿಸ್ಬೇಕು ಅಂತೇಳಿ ಮಾಡವ್ರೆ. ಅದು ಯಾವತ್ತಿದ್ರೂ ಧರ್ಮ, ಇಲ್ಲಿ ಸತ್ಯ ನೀತಿ ಧರ್ಮ ಇದೆಯಲ್ಲ, ಇದು ಯಾವುದು ಶಾಶ್ವತವಾಗಿ ಉಳ್ಕೊಂಡಿದೆ, ಧರ್ಮವಾಗೇ ಇದೆ. ಇವರೇ ಅವ್ರಿಗೆಲ್ಲ ಮುಖಭಂಗ ಆಗಿದೆ. ಅಂದ್ರೆ ನ್ಯಾಯಕ್ಕೆ ಬೆಲೆ ಸಿಗ್ಬೇಕು. ಸೌಜನ್ಯನ್ಗೆ ಸಪೋರ್ಟ್ ಮಾಡ್ತಿಲ್ಲ ಅಂತಲ್ಲ, ಸೌಜನ್ಯ ಅವ್ರಿಗೆ ನ್ಯಾಯ ಸಿಗ್ಲೇಬೇಕು. ಅದು ನ್ಯಾಯದ ಕೈಯಲ್ಲಿದೆ ಅಷ್ಟೇ, ಅನ್ಯಾಯ ಆಗಬಾರ್ದು ಅವರಿಗೆ. ಈಗ ಬುರುಡೆ ಕತೆ ಹೇಳಿದ್ದವನನ್ನು ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ಸೊ ಜನರಿಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಹೇಳಿ. ಅಲ್ಲ, ಸಿಕ್ಕಿದೆ. ಇದು ಏನಂದ್ರೆ ಇವಾಗ ರಾಜ್ಯ ಸರ್ಕಾರನೇ ಆಗಲಿ ಏನೇ ಆಗಲಿ SIT ಕೊಡೋ ಮುಂಚೆ ಬುರುಡೆ ಎಲ್ಲಿಂದ ಬಂತು ಏನು ಅದ್ರ ಬಗ್ಗೆ ಸ್ವಲ್ಪ ಎನ್ಕ್ವೈರಿ ಮಾಡಬೇಕಾಗಿತ್ತು. ಇಲ್ಲಿ ರೆಡಿ ಲೆಕ್ಕ ಹಾಕೊಳ್ಳಿ. ಸ್ವಲ್ಪ ಕೇವಲ ಒಬ್ಬ ಮುಸಲ್ಮಾನ್ ಬಾಂಧವ ಇಡೀ ಕ್ಷೇತ್ರನೇ ಅಲ್ಲಾಡಿಸ್ತಾ ಇದ್ದಾನೆ. ಇದೇ ನಾವು ಒಬ್ಬರು ಮುಸಲ್ಮಾನ್ ಮಸೀದಿ ಬಗ್ಗೆ ಮಾತಾಡಿದರೆ ನಾವು ಇಷ್ಟೊತ್ತಿಗೆ ಅಡ್ರೆಸ್ಗೆ ಇರ್ತಾ ಇದ್ದಿಲ್ಲ. ಇದು ನಮ್ಮ ಪ್ರತಿಯೊಬ್ಬ ಹಿಂದೂನು ಅರ್ಥ ಮಾಡ್ಕೊಂಡಿದ್ರೆ ನಿಜವಾಗ್ಲೂ ಅದು ಕ್ಷೇತ್ರಕ್ಕೂ ಒಳ್ಳೇದು, ನಮಗೂ ಒಳ್ಳೇದು. ಈ ರೀತಿ ಯಾವ್ದು ನಮ್ಮಲ್ಲಿ ಹಿಂದೂಗಳಲ್ಲಿ ಐಕ್ಯತೆ ಇದ್ರೆ ತುಂಬಾ ಒಳ್ಳೇದು. ಇವರೇ ನಾವು ಬ್ಯಾಂಗ್ಳೂರಿಂದ. ನೀವೇನು ಹೇಳ್ತೀವಿ? ಒಳ್ಳೇದಾಗಬೇಕು, ಒಳ್ಳೇದಾಗ್ಲಿ ಅಂತ ಅನಿಸ್ತೀವಿ ಅಷ್ಟೇ. ಮೇಡಮ್, ನೀವೆಲ್ಲಿಂದ ಬಂದ? ನನಗೆ ಬರಲ್ಲ ಸರ್, ಗೊತ್ತು ಕನ್ನಡ ಬರಲ್ಲ. ಏನು ಹೇಳ್ತೀರಿ ಸರ್? ನಾವು ನೋಡ್ತಾ ಇರ್ತೀರಿ ಈಗ ಆಗಿರ್ತಕ್ಕಂಥ ಬೆಳವಣಿಗೆ. ಸೊ ಏನು ಹೇಳ್ತೀರಿ? ಈಗ ಒಂದಿಷ್ಟು ಕ್ಲಾರಿಟಿ ಸಿಕ್ಕಿದೆ. ಇಲ್ಲ, ಕ್ಲಾರಿಟಿ ಅಂದರೆ ಸದ್ಯಕ್ಕೆ ಡೇ ಟು ಡೇ ಅಪ್ಡೇಟ್ ಕೊಡ್ತಾ ಇದ್ದೀರಾ, ಬಟ್ ಇಟ್ಸ್ ನಾಟ್ ಎ ಫೈನಲ್ ವರ್ಡಿಕ್ಟ್ ಅಲ್ವಾ. ಸೊ ನಮ್ಮ ಕ್ಲಾರಿಟಿ ಇಲ್ಲದೆ ಇರೋದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋದು ತಪ್ಪು. ಬಟ್ ಯಾರಿಗೆ ಅನ್ಯಾಯ ಆಗಲಿ ನ್ಯಾಯ ಸಿಗಬೇಕು ಅಷ್ಟೇ ಕೋರ್.
ಸಾಕಷ್ಟು ಭಕ್ತರಿಗೂ ಕೂಡ ಒಂದಿಷ್ಟು ಗೊಂದಲಗಳಿತ್ತು, ಏನಾಗಿದೆ, ಯಾರು ನಂಬೋದು, ಯಾವುದನ್ನು ಬಿಡೋದು ಅಂತ. ಸೊ ತಮಗೂ ಅದೇ ರೀತಿ ಆಗಿತ್ತ ಅಂತ? ಆಗಿದೆ ಸರ್, ಬಟ್ ಐ ವಾಸ್ ವೆರಿ ಪಾಸಿಟಿವ್. ಈ ಕಡೆಯಿಂದ ತೊಂದರೆ ಇಲ್ಲ ಅಂತ ನಂಗೆ ತುಂಬ ಪಾಸಿಟಿವ್ ಇತ್ತು, ನನ್ನ ಇನ್ಸ್ಟಿಂಕ್ಟ್ ಅದು. ಬಟ್ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ. ಬಟ್ ಆದಷ್ಟು ಬೇಗ ಯಾರ್ಯಾರಿಗೆ ಅನ್ಯಾಯ ಆಗಿದೆ ನ್ಯಾಯ ಸಿಕ್ಕಲಿ ಎಲ್ಲ ಕಡೆ ಅಷ್ಟೇ. ಥ್ಯಾಂಕ್ ಯು ಸರ್. ಇದಿಷ್ಟು ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಭಕ್ತರ ಮಾತು. ಈಗಾಗಲೇ ಒಂದಿಷ್ಟು ಕ್ಲಾರಿಟಿ ಸಿಕ್ಕಿದೆ. ಸೊ ಸಾಕಷ್ಟು ಗೊಂದಲಗಳಿತ್ತು, ಭಕ್ತರ ಮನಸ್ಸಿಗೂ ಕೂಡ ಒಂದಿಷ್ಟು ಘಾಸಿಯಾಗಿತ್ತು. ಆದರೆ ಸತ್ಯ ಹೊರಗೆ ಬರಬೇಕು, SIT ಅಧಿಕಾರಿಗಳು ಈ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ವಿಲ್ಫ್ರೇಡ್ ಜೊತೆ ಅಶೋಕ್, TV9 ಧರ್ಮಸ್ಥಳ.